ರೇ ಎಲ್ಲಿಗ್ರಿ ಕರ್ಕೊಂಡು ಹೋಗ್ತಾ ಇದ್ದೀರಾ? ಎಲ್ರಿ ಮದ್ವೆ? ನೋಡ್ಲೇ ತಮ್ಮ, ಈ ಪರಶುಗಡದಾಗ ಪೆಟ್ರೋಲ್ ಪಂಪ್ ಇಟ್ಕೊಂಡ್ರು ಮಾಲೀಕನಿಂದ ಹಿಡ್ಕೊಂಡು ದನ ಕಾಯು ಬಡವನ ಮಠ ಮದುವೆ ಮಾಡ್ಕೋಬೇಕಂದ್ರು ದೇವಸ್ಥಾನ ಕಲ್ಯಾಣಿ ಪಕ್ಕದಾಗಿರೋ ಮಂಟಪದಾಗ ಮದುವೆ ಮಾಡ್ಕೋಬೇಕು. ನಮ್ಮ ಊರನ್ನ ಲಗ್ನ ನೋಡ್ಬೇಕಂದ್ರೆ ನೀ 7 ಜನ್ಮದ ಪುಣ್ಯ ಮಾಡಿರ್ಬೇಕಲೇಪ್ಪ. ದೇವಾನ ದೇವತೆಗಳ ಆಕಾಶದೊಳಗೆ ಫುಲ್ ಟೈಮ್ ಡ್ಯೂಟಿ ಬಿಟ್ಟು ಅಕ್ಕಿ ಕಾಳು ಹಾಕ್ಬೇಕಂತ ಕಾಯ್ಕೋತ್ ನಿಂತಿರ್ತಾಳ ಅಂತ ನಮ್ಮ ಅಮ್ಮ ಹೇಳ್ತಿದ್ಲ. ಮತ್ತೆ ಯಾರು ಕಾಣಿಸ್ತಾನೆ ಇಲ್ಲ. ಅಯ್ಯೋ, ಈಗಿನ ಕಾಲದ ಹುಡುಗರಿಗೆ ಹಡದ ತಂದೆ ತಾಯಿನ ಕಣ್ಣಿಗೆ ಬಿಡುದಿಲ್ಲ, ಇನ್ನು ದೇವ್ರು ಎಲ್ಲಿಂದ ಕಣ್ಣಿಗೆ ಬಿಡ್ಬೇಕಲೇ ತಮ್ಮ. ನಮಸ್ಕಾರ ರಾಜ, ಆರಾಮದಿರೇ? ಚಲೋ ಇದ್ದೀನಿ. ನಾನು ಚಲೋ ಅದೀನಿ ನೋಡ್ರಿ. ಏನ್ ಎಲ್ಲಾ ಪೈಲ್ವಾನ್ರದನ್ನ ಕರ್ಕೊಂಡು ಎಲ್ಲಿ ಹೊಂಟಂಗೈತಿ? ಇಲ್ಲೇ ಗರಡಿ ಮನೆ ಕಡೆ ಬರಕತ್ತಿ. ಏನಲ್ಲೇ ಹಿಂಗ್ಯಾ ಗರ ಬಡದ್ರಲ್ಲಿ ಕಂಬ ಕೆರ್ಕೋತ್ ನಿಂತಿದೆ? ಕೆಡವಿ ಕಷ್ಟ ಆಗತ್ತದ ಸಾರ್. ದೇವತೆ ಕಂಡ್ಬಿಟ್ಲು ಸಾರ್. ದೇವತೆ ಎಲ್ಲಿ ಕಂಡ್ಲು? ಅಲ್ಲಿ ನೋಡಿ ಸಾರ್, ಮಧ್ಯದಲ್ಲಿ ಪಿಂಕ್ ಸ್ಯಾರಿ ಹಾಕೊಂಡ್ ಬರ್ತಾವಳಲ್ಲ, ಅವಳೇ ಸರ್ ನನ್ ದೇವತೆ. ಇದು ಯಾವ ದೇವತೆಲೆ? ಬೆಳ್ಳಗ ಹಂಗ ಒಣಗಿ ಜೊಣಗೆ ಇದ್ದಂಗ ಐತಿ, ಅದಕ್ಕೆ ಯಾಕೆ ದೇವತೆ ಅಂತ ಕಂಡು ಬಿದ್ಯಾ? ಅಲ್ಲೇ ಐತ್ ನೋಡ್ಲಿ, ಅದಕ್ಕೆ ಅನ್ಬೇಕು ದೇವತೆ ಅಂತ. ರೇ, ಆನೆ ತೋರ್ಸ್ ಅಂಬಾರಿ ಅಂತಿರಲ್ಲ, ಆನೆಗೂ ಅಂಬಾರಿಗೂ ವ್ಯತ್ಯಾಸ ಗೊತ್ತಿಲ್ವಾ ನಿಮ್ಗೆ? ಅಂದ್ರೇನಪ್ಪ, ನನ್ನ ಹೆಂಡ್ತಿನ ಆನೆ ಅಂತ ಡಿಸೈಡ್ ಮಾಡಿ ಬಿಟ್ಟನ. ಹೋಗ್ಲಿ ಬಿಡಪ್ಪ, ಅವ್ರ ಹುಡುಗಿಯರ ಅವ್ರಿಗೆ ದೇವತೆ. ಬಾ ಹೋಗೋಣ ಬಾ. ಇದ ನೋಡಪ್ಪ ಮದುವೆ ಮಾಡೋ ಮಂಟಪ. ಈ ಮಂಟಪದಾಗ ಕುತ್ಕೊಂಡು 3 ಗಂಟೆ ಹಾಕಿಬಿಟ್ರೆ 7 ಜನ್ಮಕ್ಕೂ ಗಂಟು ಹುಚ್ಚಾಕ ಸಾಧ್ಯನ ಇಲ್ಲ. ಜಲಕ 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 ಜಲಕ. ನಮಸ್ಕಾರ ರೀ ಸಾಹೇಬ್ರ. ನೀ ಹಿಂಗಾರ ಹಾಕಿ ನಿನ್ ಮಗಳನ್ನ ನನ್ ಕೂಡ ಲಗ್ನ ಮಾಡ್ತೀಯ ಅನ್ಕೊಂಡಿದ್ದೆ. ನೀ ಬ್ಯಾರನ್ ಕೂಡನೇ ಲಗ್ನ ಮಾಡಿದ್ದಿ. ತಪ್ಪು ಮಾಡಿದ್ದಿಲ್ಲೇ, ಆದ್ರೂ ಚಲೋ ತಪ್ಪು ಮಾಡಿದ್ದಿ. ಯಾಕ್ಲೆ ಹಂಗ್ ನೋಡಕತ್ತಿ? ಮೈಯಾಗಿನ ರಕ್ತ ಹೆಪ್ಕರ್ತೈತೇನಾ? ನಮ್ಮವ್ವ ಹೇಳ್ತಿದ್ಲು, ನಾ ಸರಿ ನೋಡ್ದ ಅಂದ್ರ ಹಾಲೇ ಹೆಪ್ಕಟ್ಟಿ ಮೊಸರಾಗ್ತೈತಿ ಅಂತ. ಹೀಟ್ ವಂಶಾಲೇ ನಮ್ದು, ತೊಂದ್ರೆ ಇಲ್ಲ ಬಿಡು. ಲಗ್ನ ಆದ ಹೆಣ್ಣು ಮಕ್ಕಳೆಲ್ಲ ಗಂಡನ್ ಕೂಡನೇ ಫಸ್ಟ್ ಏಟ್ ಮಾಡ್ಕೋಬೇಕು ಅಂತ ನಿಯಮ ಏನಿಲ್ಲ ಅಲ್ಲೇನಾ? ಹಂಗ್ ಮಾತ್ರ ಮಾಡಬೇಡ ಮಾರಾಯ, ನಿನ್ನ ಕಾಲಿಗೆ ಬೀಳ್ತನು. ಬಿಟ್ಬಿಡು ನನ್ನ ಮಗಳ ಮೇಲಿನ ಆಸೆ. ಯಾಕೋ ಹೆಣ್ಣೆತ್ತವ್ರ ಹೊಟ್ಟೆ ಏನಾರ ಪ್ರಾಬ್ಲಮ್ ಆತೇನ್ರಿ? ಸಾರು ಹೇಟೆಲ್ ಅಪ್ಸರ್ ಅಲ್ಲೇನಾ? ಪ್ರಿಪೇಡ್ ಕೇಳ್ದೆ ಖಾಲಿ ಆಯ್ತು ಅಂದ್ರು. ಪೋಸ್ಟ್ ಪೇಡ್ ತಗತೀನಿ ಬಿಡು. ಹೇ, ನೀನ್ ಲಗ್ನದ ಹುಡ್ಗ ಅಲ್ಲೇನಾ? ಏ ಬಾರೋ ಯಪ್ಪ, ಹ್ಯಾಪಿ ಲಗ್ನ ಲೈಫ್. ನಮ್ಮಪ್ಪ ನನ್ಗ ಮೈಲಾರ್ಲಿಂಗ ಅಂತ ಹೆಸರಿಟ್ಟವನ. ನಾವು ಒಂಥರ ದ್ಯಾವ್ರಿದ್ದಂಗೆ. ಸತ್ತಾರ್ಲೆ ಅಕ್ಷತೆ. ಒಳ್ಳೇದಾಗ್ಲಿ ರೀ. ಒನು ಮೇಡಮ್ ಅವರ ಬರನೇನ್ರಿ? ನೋಡ್ದೇನ್ಲೇ ತಮ್ಮ, ನಮ್ಮ ಕಡೆ ಮದುವೆಯಾಗ ಯಾವ ನಮ್ಮನೆ ಅಡಿಗೆ ಮಾಡ್ಸಿರ್ತಾರ ನೋಡು. ಕೊಬ್ಬರಿ ಹೋಳಿಗೆ, ಲಾಡು, ಗೋಧಿ ಹುಗ್ಗಿ. ನಮ್ ಕಡೆನೂ ಬೇಜಾನ್ ಐಟಮ್ ಹಾಕ್ತಾರೆ. ನಮ್ ಕಡೆ ಡೈನಿಂಗ್ ಟೇಬಲ್ ಕೂರ್ಸ್ ಹಾಕ್ತಾರೆ. ನಿಮ್ ಕಡೆ ಕಲ್ಯಾಣಿ ಸುತ್ತ ಕುಂಡ್ರಸ್ ಹಾಕ್ತಾವ್ರೆ. ಅದ್ ಸರಿ, ಇಷ್ಟೇನ ಮದ್ವೆ? ಇಷ್ಟ ಅಂತೆಲ್ಲಪ್ಪ, ಇನ್ನು 10 ಮುಳುಗಿನ ಊರಾಗೆಲ್ಲ ದೀಪದ ಆರ್ತಿ, ಮೆರವಣಿಗೆ ಭರ್ಜರಿ ಐತಿ. ನೋಡು, ವನಿತಾ ಜೊತೆ ಗಿರೀಶ್ ರಿಸೆಪ್ಷನ್ ಹಂಗ ಜಮ್ ಜಮ್ ಅನ್ನಂಗ್ ಮಾಡಿವಿ ನೋಡು. ಏನೋ ಅವ್ರ ಗಿಫ್ಟ್ ಕೊಟ್ರು, ಇವ್ರು ಈಸ್ಕೊಂಡ್ರು, ಫೋಟೋ ಹೊಡ್ಸ್ಕೊಂಡ್ರು, ಹೋದ್ರು. ಅದ್ ಸರಿ, ಇಷ್ಟನ ಮದ್ವೆ? ಇಷ್ಟ ಅಲ್ಲಪ್ಪ, ರಾತ್ರಿ ಪಂತ್ಯ ಕುಂತ ಊಟ ಮಾಡೋದನ್ನ ಫೋಟೋ ತೆಗೆಸ್ಕೊಳ್ಳೋ ಕಾರ್ಯಕ್ರಮ ಮಾಡು. ಓಹೋ ಗೌಡ್ರು ಅಂತೂ ಇದ್ಯಾಕ್ ಪದ್ದು ನನ್ಗಿಂತ ಖರಾಬಾಗ್ಲೇ ನೋಡಿತಾವಳೆ? ನನ್ಗೆ ಯಾಕಿಂತ ಐಡಿಯಾ ಎಲ್ಲ ಒಳಿಲೇ ಇಲ್ಲ.
ನಮ್ಮೂರ ಇತಿಹಾಸ ಬಾಳ ದೊಡ್ಡದೈತ್ಲಿ ತಮ್ಮ. ಪ್ರತಿಯೊಂದು ಮದುವೆ ಮಾಡ್ಕೊಳ್ಳೋ ಗಂಡು ಹೆಣ್ಣು ಗಂಗಾ ಪೂಜೆ ಮಾಡಿ ಆಕಾಶ ಬುಟ್ಟಿ ಹಚ್ಚಿ ಆಕಾಶ ಹಾರಿಸ್ತಾರ. ಅಂದ್ರ ಅಷ್ಟ ದಿಕ್ಪಾಲಕರಿಗೆ ಆರತಿ ಮಾಡ್ದಂಗ ಅಂತ ಅದ್ರ ಅರ್ಥ. ನೀನು ಏನ್ರ ಬೇಡ್ಕೊಳಂಗಿದ್ರೆ ಬೇಡ್ಕೋ, ಸಿದ್ಧಿ ಆಗ್ತದ. ನೋಡ್ತಮ್ಮ, ನಮ್ಮ ಊರಾಗ ದೊಡ್ಡ ವಾಡಿ ಅಂದ್ರೆ ಇದ. ಏನೇ ಆಚರಣೆ ನಡೆದ್ರು ಇಲ್ಲೇ ನಡೀತಾವ. ಈಗ ಗಂಡಿನವ್ರಿಗೂ ಹೆಣ್ಣಿನವ್ರಿಗೂ ಗುಂಡಗಲ್ಲ ಎತ್ತು ಸ್ಪರ್ಧೆ ಐತಿ. ಹುಡುಗಿಗೆ ಏನು ಇಲ್ವಾ? ಅಯ್ಯಪ್ಪ, ನೀ ಎಕ್ದಮ್ ಬೆಡ್ರೂಮ್ ಮೆಟ್ರಕ ಬರ್ತೀಯಪ್ಪ. ಕಲ್ಲೈತ್ ನೋಡು, ಬರಬ್ಬರಿ 2 ಕ್ವಿಂಟಲ್ ಕಲ್ಲದು. ಅದನ್ನ ಎತ್ತಾಗ ಜಟ್ಟಿನ ಆಗಿರ್ಬೇಕು. 1 ನಿಮಿಷನ್ಯಾಗ ಯಾರು ಎತ್ತಿ ಇಳಿಸ್ತಾರ ಅವ್ರ ಗೆದ್ದಂಗ. ತಾವೆತ್ತಲ್ವೋ? ತಟ್ಟು ಹೊತ್ನ್ಯಾಗ ನಾವು ಎತ್ತೀವಿ. ಇತ್ತಿತ್ಲ ಕಲ್ಲ ಅಂದ್ರ ಆಗಿ ಬರವಲ್ದಪ್ಪ. ಓಹೋ, ಹಂಗೆ. ಇದ್ಯಾಕ್ರಿ ಇಷ್ಟೊಂದು ಸೀರಿಯಸ್ ಆಗಿ ನೋಡ್ತಾ ಇದ್ದೀರಾ? ಹೋಗ್ರಿ ನೀವು ಎತ್ರಿ. ಅದೆಲ್ಲ ಹುಡುಗರು ಎತ್ತೋದು, ಹುಡುಗಿರಲ್ಲ. ಹೋಗಿ ಎತ್ತೋಗಿ. ಎತ್ತದೇನು ಚಿಕ್ಕದ್ರಲ್ಲ, ಇದ್ರಲ್ಲ ಫುಟ್ಬಾಲ್ ಆಡ್ತಾ ಇದ್ದಿದ್ದು. ಓ ಹಂಗೆ ಟ್ರೈ ಮಾಡಿ. ರೇ, ಮೈಸೂರಿಂದ ಹುಬ್ಳಿಗ್ ಬಂದಿರೋದ್ ನಾವೇನ್ ಕಲ್ಲೆ ತಾಕ? ಹೋಗ್ರಿ ರೇ. ಬರೀ ಮಾತಾಡಿದ್ರೆ ಸಾಲದು, ತಾಕತ್ತಿದ್ರೆ ಜಸ್ಟ್ ಕಲ್ನ ಅಲ್ಲಾಡ್ಸ್ಬಿಟ್ ಬರಕ್ ಹೇಳ. ಏನೋ ತಾಕತ್ತಾರೇ? ನಮ್ ಬಾಸು ಬೆಟ್ಟನೇ ಒತ್ಕೊ ಬಂದವ್ರೆ, ಅಂತದ್ರಲ್ಲಿ ನಾನು ಈ ಕಲ್ಲೇ ತಲ್ವಾ ಎತ್ತದೇನು? ಎತ್ತಂಗೆ ಉಂಟಿಸ್ಬಿಡ್ತೀನಿ ನೋಡಿ. ಈಗ ಪ್ರಳಯನ ಈ ಕಡೆ ಬಾಪೆ. ಅಶೋಕ ಬರ್ಕೊಳ್ಳಿ. ನಮ್ಮ ಹುಡುಗಿ ಫ್ರೆಂಡ್ ರೀ ಅಪ್ಪ. ಇವ ಎತ್ತವಲ್ಲ ಬಿಡ. ಅಯ್ಯೋ, ಇವ ಎತ್ತನ? ಮಳ್ಳಿ ಜಟ್ಟಿ ಕೈನಾಗೆ ಆಗೋಲ್ದು. ಇವ ಏನ್ರಿ ಎತ್ತ? ಅಯ್ಯೋ, ಬೆಟ್ಟ ಗುಡ್ಡ ಅಂತ ಏನೇನೋ ಬಿಲ್ಡಪ್ ಕೊಟ್ಬಿಟ್ಟೆ ಅಂಜನಪ್ಪ. ಕೈಯಾಗ ತಟ್ಕೆ ಕಲ್ಲು ಹೂವ ತರ ಮೇಲ್ ಬರ್ಲಿ ದೇವ್ರೆ. ಎತ್ತೇ ಬಿಟ್ಟ. ನಮ್ಮೂರ್ ಪರವಾಗಿ ನಿನ್ಗೆ ಈ ಪದಕ. ರಾಮರಸ ತತ್ತರಲ್ಲ. ನನ್ನ ಮಗಳು ರಾಣಿ ಇದ್ದಂಗಾಳ, ಲಗ್ನ ಮಾಡ್ಕಂತೀಯೇನ? ಸಾರ್, ಅವ್ರು ಯಾರ್ಗೆ ಹೇಳ್ತಾರೋ ಅವ್ರು ಕಣ್ ಮುಚ್ಕೊಂಡು ತಾಳಿ ಕಟ್ತೀನಿ ಸಾರ್. ಅಷ್ಟೇನಾ? ಅವ್ರು ಒಪ್ಪಿಸ್ಬೇಕತಾನ? ಸರಿ ಬಿಡು. ಲೇ, ರಾಮರಸ ತರಲ್ಲ ಲಗೋಣ. ರೀ, ಅವ್ರ ಅಪ್ಪ ಅವ್ರನ್ನು ಅವ್ವನ್ನು ಎಲ್ಲಾರ್ನು ಒಪ್ಪಿಸ್ತೀನ್ರಿ. ಬೇಕಾದ್ರೆ ನಮ್ಮ ಅವ್ವನ್ನು ಅಪ್ಪನ್ನು ಎಲ್ಲಾರ್ನು ಒಪ್ಪಿಸ್ತೀನ್ರಿ. ಅವ್ರನ್ನ ಬಿಟ್ಟು ಬೇರೆ ಯಾರನ್ನು ಲಗ್ನ ಆಗುವಲ್ಲೇ ರೀ ನಾನು. ಅವ್ನ್ ನಿಮ್ಗೆ ಅಷ್ಟೊಂದ್ ಇಷ್ಟ ಆಗ್ಬಿಟ್ನಾ? ಅಂತದೇನತ್ತೆ ಸ್ಪೆಷಾಲಿಟಿ ಅವನ ಹತ್ರ? ಏನಿಲ್ಲ ಅಂತ ಕೇಳ್ರಿ. ಅಂದಿಲ್ಲೇನು, ಚಂದಿಲ್ಲೇನು, ಗಡಕ್ಕಾಗಿಲ್ಲೇನು, ಕದರಾಗಿಲ್ಲೇನು. ನೋಡಾಕ ಭೀಮ್ನಂಗಾನ, ಮುಖದಾಗ ಚಂದ್ರನಂಗಾನ, ಕಣ್ಣಾಗ ಮನ್ಮಥನಂಗವನ, ಒಟ್ಟಾರ ರಾಮ್ನಂಗ್ ಕಾಣ್ತಾನ. ಇವನಾ? ಇಂತ ಹುಡ್ಗ ಭೂಮಿಯಾಗ ಹುಡ್ಕುದ್ರು ಸಿಗುವಲ್ಲ ರೀ. ಅಯ್ಯೋ, ಅವ್ನ್ಗೆ ಆಲ್ರೆಡಿ ಮದ್ವೆ ಆಗಿದೆ. ಅದಲ್ದೆ 4 ಡೈವರ್ಸ್ ಕೇಸ್ ಗೊತ್ತಾ? ಪರವಾಗಿಲ್ರಿ, 5ನೇ ಒಳಗ್ ಸಂಸಾರ ಮಾಡ್ತೀನಿ. ಸರಿ ಸರಿ ಸರಿ, ನಾಳೆ ಅವ್ರ ಅಪ್ಪ ಅಮ್ಮನ ಹತ್ರ ಮಾತಾಡಿ ನಿಮ್ಗೆ ವಿಷಯ ತಿಳಿಸ್ತೀನಿ. ಪ್ಲೀಸ್ ರೀ, ದಯವಿಟ್ಟು ನಮ್ ಮದ್ವೆ ಮಾಡ್ಸಿ ಪುಣ್ಯ ಕಟ್ಕೊಳ್ಳಿ. ಬಾಯ್ ಬಾಯ್ ಬಾಯ್. ಲವ್ವಾ ದೇವ್ರ ಪ್ರಸಾದ ಐತ್ಪಾ, ಕುಡಿಯಾಕ ಜೈ ಬಬಲಾದಿ ಶಂಕರ.